ಹಾಯ್ ಫ್ರೆಂಡ್ಸ್, ಗಾನು ಪಾಕಶಾಲೆಗೆ ಸ್ವಾಗತ. ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿರೋ ರೆಸಿಪಿ ಚಿಕನ್ ಕಬಾಬ್. ಯಾವುದೇ ರೀತಿಯಾದಂತಹ ಕಲರ್ ಹಾಕದೆ ನಾರ್ಮಲಾಗಿ ಈ ಒಂದು ಕಬಾಬ್ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರ ಪುಡಿ, ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, ಹಾಗೆ 2 ಸ್ಪೂನು ಅಕ್ಕಿ ಹಿಟ್ಟು, ಇದು ಕಬಾಬ್ ಪೌಡ್ರು 2 ಪ್ಯಾಕೆಟ್ ತೊಗೊಂಡಿದ್ದೀನಿ 10 ರುಪೀಸ್ದು, ಹಾಗೆ 2 ಸ್ಪೂನ್ ಆಗುವಷ್ಟು ಮೊಸರು, ಇದೆಲ್ಲ ಟೇಬಲ್ ಸ್ಪೂನ್ ಅಳತೆಯಲ್ಲೇ ನಾನು ತೊಗೊಂಡಿರೋದು, ಹಾಗೆ 2 ಮೊಟ್ಟೆ ನೀವು ಒಂದು ಸಹ ಹಾಕಿ ಕೂಡ ಮಾಡ್ಬೋದು. ನಾನಿಲ್ಲಿ 1.5 kg ಚಿಕನ್ ತೊಗೊಂಡಿರೋದ್ರಿಂದ 2 ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಿಷ್ಟು ತೊಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಚಿಕನನ್ನು ತೊಳೆದು ಇದಕ್ಕೆ ಚೆನ್ನಾಗಿ ನೀರನ್ನು ಹಿಂಡಿ ಆಮೇಲೆ ಚಿಕನನ್ನು ಸೇರಿಸ್ಕೊಬೇಕು. ನಾವಿಲ್ಲಿ ಮೊದಲೇ ಚಿಕನನ್ನು ಸೇರಿಸಿ ಆಮೇಲೆ ಪುಡಿಗಳೆಲ್ಲ ಆ್ಯಡ್ ಮಾಡಿ ಮಿಕ್ಸ್ ಮಾಡೋಕ್ಕೆ ಹೋದರೆ ತುಂಬ ಕಷ್ಟ ಅಂತ ಅನಿಸುತ್ತೆ, ಒಂದಕ್ಕೊಂದು ಚೆನ್ನಾಗಿ ಹಿಡಿಯಲ್ಲ. ಹಾಗಾಗಿ ಫಸ್ಟೇ ಪೌಡ್ರುಗಳೆಲ್ಲ ಸೇರಿಸಿ ಆಮೇಲೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚಿಕನನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಇದು ಫ್ರೆಶ್ ಆಗಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡಬೇಕು. 10 ನಿಮಿಷ ನೆಂದಾದಮೇಲೆ ಒಂದು ಬಾಣಲಿಗೆ ಎಣ್ಣೆನ ಸೇರಿಸಿ ಆ ಎಣ್ಣೆ ಕಾದ್ಮೇಲೆ ಇದಕ್ಕೆ ಕಬಾಬ್ನ ಸೇರಿಸ್ತಾ ಹೋಗಬೇಕು. ನಾನಿಲ್ಲಿ ಎಣ್ಣೆನ ತೋರಿಸ್ತಿದ್ದೀನಲ್ವ, ಹಾಕಿದ ತಕ್ಷಣ ನೊರೆ ಬರಬಾರ್ದು. ಇದು ಈ ರೀತಿ ಕಾದಿದ್ದಾಗ ಮಾತ್ರ ಹಾಕಿದರೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು ಹದದಲ್ಲಿ ಕಾದ್ಮೇಲೆ ನಾವು ಕಲಸಿಟ್ಕೊಂಡಿರೋ ಕಬಾಬನ್ನು ಸೇರಿಸ್ತಾ ಹೋಗಬೇಕು. ನಾನಿಲ್ಲಿ 1.5 kg ಚಿಕನ್ ತೊಗೊಂಡಿರೋದ್ರಿಂದ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಸೇರಿಸಿದ್ದೀನಿ. ಇನ್ನು ಸ್ವಲ್ಪ ನೀವು ಎಣ್ಣೆನ ಕಮ್ಮಿ ಸೇರಿಸ್ಕೊಂಡು ಕೂಡ ಮಾಡ್ಕೊಬೋದು, ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನಿಲ್ಲಿ ಯಾವುದೇ ಕಲರನ್ನು ಯೂಸ್ ಮಾಡಿ ಮಾಡ್ತಾ ಇಲ್ಲ, ಆದ್ರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಕಲರು. ಆರೋಗ್ಯವಾಗಿ ತಿನ್ನೋಕ್ಕೆ ಚೆಂದ ಇದ್ದರೆ ಸಾಕು, ಬೇರೆ ಕಲರೆಲ್ಲ ಆ್ಯಡ್ ಮಾಡೋದು ಬೇಡ ಅಂತ ಹೇಳಿ ನನ್ನ ಸಜೆಸ್ಟು. ನೋಡಿ, ಈ ರೀತಿಯಾಗಿ ಒಂದು 5ರಿಂದ 6 ನಿಮಿಷ ತಿರುಗಿಸ್ತಾ ಬೇಯಿಸ್ಕೊಬೇಕು. 2 ಕಡೆ ಚೆನ್ನಾಗಿ ಬೇಯಬೇಕು. ಇದು ಬೆಂದಾದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಈ ರೀತಿಯಾಗಿ ಬೆಂದಿರಬೇಕಾದ್ರೆ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೊಬೇಕು. ಶಿಫ್ಟ್ ಮಾಡಿಕೊಂಡು ಮತ್ತೆ ಒಂದು ಸಾರಿ ನಾನು ಇನ್ನೊಂದು ಬ್ಯಾಚ್ ಹಾಕಿ ತೋರಿಸ್ತೀನಿ ಯಾವ ರೀತಿ ಬರ್ತದೆ ಅಂತ ಹೇಳಿ. ನಿಮಗೆ ಚೆನ್ನಾಗಿ ಪ್ಲ್ಯಾನ್ ಬಂದುಬಿಡುತ್ತೆ. ಈ ರೀತಿಯಾಗಿ ಒಂದು ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿದ್ರೆ ಇದು ಯಾವುದೇ ರೀತಿ ವೆಜ್ ಆರ್ ನಾನ್ ವೆಜ್ಜು ಯಾವುದಕ್ಕೂ ಕೂಡ ಸೈಡ್ಸ್ಗೆ ತುಂಬ ಚೆನ್ನಾಗಿಯೇ ಇರುತ್ತೆ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಈ ಚಿಕನ್ ಕಬಾಬ್ಗೆ ಕರಿಬೇವು ಎಲೆಗಳು ಕೂಡ ಸೇರಿಸಿ ಒಗ್ಗರಣೆ ಸೇರಿಸಿ ಕಬಾಬ್ಗೆ ಮಿಕ್ಸ್ ಮಾಡಿದ್ರೆ ಇನ್ನೂ ಟೇಸ್ಟ್ ಬೇರೆ ಥರನೇ ಅನಿಸುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.